ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಕಸಬಾ ಹೋಬಳಿಯ ರಾಜಸ್ವ ನಿರೀಕ್ಷಕರಾದ ಎಂಆರ್ ಮಂಜುನಾಥ್ ರವರು ತಾಲೂಕಾ ಕಚೇರಿ ವತಿಯಿಂದ ಆಚರಿಸುವ ನಾಡಹಬ್ಬಗಳ ಖರ್ಚು ವೆಚ್ಚಕ್ಕೆ ಸಂಬಂಧಿಸಿದಂತೆ ಭಾರೀ ಭ್ರಷ್ಟಾಚಾರ ಹಾಗೂ ಅವ್ಯವಹಾರ ಮತ್ತು ದೌರ್ಜನ್ಯ ಎಸಗಿದವರ ಮೇಲೆ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ರಾಜ್ಯ ಮಾಹಿತಿ ಹಕ್ಕು ಹಾಗೂ ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಎಚ್.ಜಿ. ರಮೇಶ್ ರವರ ನೇತೃತ್ವದಲ್ಲಿ ಚನ್ನರಾಯಪಟ್ಟಣ ತಾಲೂಕಾ ಅಧ್ಯಕ್ಷರಾದ ಶ್ರೀನಿವಾಸ್ ಹಾಗೂ ಕಾರ್ಯಕರ್ತರೊಟ್ಟಿಗೆ ಪ್ರತಿಭಟನೆಯ ಮೂಲಕ ದೂರಿನ ಅರ್ಜಿಯನ್ನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಗೋಪಾಲಯ್ಯನವರುಗಳಿಗೆ ನೀಡಿದರು. ಅದೇನು ಆರೋಪ ಸಾಬೀತಾಗಿಲ್ಲ, ಏನಿಲ್ಲ. ಅಲ್ಲಿ ತಾಲೂಕು ಕಚೇರಿಯಲ್ಲಿ 11 ಲಕ್ಷ ಚಿಲ್ಲರೆ ಯಾವುದೇ ರೀತಿಯಾದಂಥ ದಾಖಲೆ ಅಂತ ಹೇಳ್ಬಿಟ್ಟು 3 ವರ್ಷದಿಂದ ಹೋರಾಟ ಕ್ರಮ ಆಗಲಿಲ್ಲ. ಅವರೇ ಒಪ್ಕೊಂಡಿದ್ದಾರೆ, ಆಫೀಸ್ಗಳಲ್ಲೇ ಒಪ್ಕೊಂಡಿದ್ದಾರೆ. ಹೌದು, ದುರುಪಯೋಗ ಆಗಿದೆ, ಇದು ಸರಿಯಾಗಿ ದಾಖಲೆಗಳು ಇದಾಗಿಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಒಪ್ಕೊಂಡಿದ್ದಾರೆ, ರಿಪೋರ್ಟ್ನಲ್ಲಿ ಹಾಕಿದ್ದಾರೆ. ಆದರೆ ಕ್ರಮ ಯಾಕೆ ಆಗ್ತಿಲ್ಲ? ಅದು ಸಂವಿಧಾನದಲ್ಲಿ ಇಲ್ವಾ? ಇದು ನಮ್ಮ ಪ್ರಶ್ನೆ. ಅಲ್ಲಿನ ಪ್ರತಿಯೊಂದು ಈಗ ಆಸ್ತಿಗಳು ಕಡ್ಡಾಯ ಅಧಿಕಾರಿಗಳು ರಿಪೋರ್ಟ್ ಬರೀಬೇಕಾದರೆ ಯಾರ್ದೋ ಆಸ್ತಿನ ಯಾರಿಗೋ ಖಾತೆ ಮಾಡಿಕೊಡುವಂಥದ್ದು ಈಗಾಗಲೇ 2-3 FIR ಅವ್ರ ಮೇಲೆ ಯಾಕೆ ಕ್ರಮ ಆಗ್ತಾಯಿಲ್ಲ? ಮತ್ತು ಯಾಕೆ FIR ಮಾಡಿದ್ರೂ ಕೂಡ ಇದರ ಗುರುತರವಾದಂಥ ಆರೋಪಗಳಿದ್ರೂ ಆ ಆರೋಪಗಳು ಸಾಬೀತಾಗಿದ್ರೂ ಕೂಡ ಯಾಕೆ ಇನ್ನೂ ಅವ್ರನ್ನ ಇಲ್ಲೇ ಇಟ್ಕೊಂಡಿದ್ದೀವಿ? ಒಂದು ನಿಯಮಗಳೇನು ಹೇಳ್ತದೆ, 3 ವರ್ಷದ ಮೇಲ್ಗಡೆ ಯಾವುದೇ ರೀತಿಯಾದಂಥ 3 ಅಥವಾ 5 ವರ್ಷದ ಮೇಲ್ಗಡೆ ಯಾಕೆ ಅವ್ರನ್ನೂ ಅಲ್ಲೇ ಇಟ್ಕೊಂಡಿದ್ದೀರಿ? 18 ವರ್ಷದಿಂದ ಕೂಡ ಅಲ್ಲಿ ಇದ್ದಾರೆ, ಒಂದೇ ಕಡೆಗೆ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಅದು ಇನ್ಯಾವ ರೀತಿಯಾದಂಥ ಪ್ರಭಾವ ಅವರು ಬಳಸ್ಕೊತಾ ಇದ್ದಾರೆ ಅನ್ನೋದು ನಮ್ಮ